ಮುಂಬರುವ ಭಾನುವಾರ ಪಂಚಶತಮ ದಿನ. ಈ ಪಂಚಶತಮ ದಿನ ಅಂದ್ರೆ ಪೆಂಟಕೋಸ್ಟ್ ಡೇ ಅಂತ ಅಂದ್ರೆ ಏನು? ಹಳೆಯ ಒಡಂಬಡಿಕೆಯಲ್ಲಿ ಪೆಂಟಕೋಸ್ಟ್ ಹಬ್ಬವನ್ನು ಹೇಗೆ ಆಚರಿಸಲಾಗ್ತಾ ಇತ್ತು, ಆ ದಿನದಲ್ಲಿ ಏನೆಲ್ಲ ಮಾಡಲಾಗುತ್ತಿದೆ ಎಂಬ ಬಗ್ಗೆಯೂ, ಯಹೂದಿ ಧರ್ಮವು ಉದಯಿಸಿದ ದಿನವೇ ಈ ಪಂಚಶತಮ ದಿನ ಎಂಬುದರ ಬಗ್ಗೆಯೂ, ಹೊಸ ಒಡಂಬಡಿಕೆಯಲ್ಲಿ ನಮ್ಮ ಸಭೆಯ ಜನನವು ಈ ಪಂಚಶತಮ ದಿನದಲ್ಲೇ ಅಲ್ವಾ? ಆದ್ದರಿಂದ ಈ 50ನೇ ದಿನ ಎನ್ನುವಂಥ ಈ ಪಂಚಶತಮ ದಿನದ ಬಗ್ಗೆ ವಿವರವಾಗಿ ಈ ವಿಡಿಯೋದಲ್ಲಿ ನೋಡೋಣ. ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಪಂಚಶತಮ ಎನ್ನುವ ಪದವು ಗ್ರೀಕ್ ಭಾಷೆಯದಾಗಿದೆ. ಈ ಪದಕ್ಕೆ 50ನೇ ದಿನ ಎಂಬುದು ಅರ್ಥ. ಏಕೆಂದ್ರೆ ಪಸ್ಕದ ವಿಶ್ರಾಂತಿ ದಿನದ ನಂತರದ 50ನೇ ದಿನದಲ್ಲಿ ಇದನ್ನು ಆಚರಿಸಲಾಗ್ತಾ ಇತ್ತು. ಪಸ್ಕ ಹಬ್ಬದ ವಿಶ್ರಾಂತಿ ದಿನದ ಮುಂದಿನ ದಿನದಿಂದ 7 ವಾರಗಳನ್ನ ಎಣಿಸಬೇಕು. 7ನೇ ವಿಶ್ರಾಂತಿ ದಿನದ ಮರುದಿನ ಕರ್ತನಿಗೆ ಹೊಸ ಆಹಾರದ ಭೋಜನ ಬಲಿಯನ್ನು ಅರ್ಪಿಸಬೇಕು ಎಂಬುದಾಗಿ ಯಾಜಕ ಕಾಂಡ 23:15 17ನೇ ವಚನಗಳಲ್ಲಿ ನಾವು ನೋಡಬಹುದು. ಸಂಕ್ಷಿಪ್ತವಾಗಿ ಹೇಳ್ಬೇಕಂದ್ರೆ 7 ವಾರ ಪ್ಲಸ್ 1 ದಿನ, ಕೊನೆಯದಾಗಿ 50ನೇ ದಿನ. ಇದುವೇ ಪಂಚಶತಮ ಹಬ್ಬವಾಗಿ ಹಳೆಯ ಒಡಂಬಡಿಕೆಯಲ್ಲಿ ಆಚರಿಸಲ್ಪಟ್ಟಿತು. ಈ ಪಂಚಶತಮ ಹಬ್ಬಕ್ಕೆ ವಿಮೋಚನಾ ಕಾಂಡ 34:22 ವಚನದ ಪ್ರಕಾರ ವಾರಗಳ ಹಬ್ಬ ಎಂಬುದಾಗಿ ಕೂಡ, ವಿಮೋಚನಾ ಕಾಂಡ 23:16 ವಚನದ ಪ್ರಕಾರ ಕೊಯ್ಲಿನ ಕಾಲದ ಹಬ್ಬ ಎಂಬುದಾಗಿನೂ ಕೂಡ, ಯಾಜಕ ಕಾಂಡ 23:17 ಮತ್ತು ಅರಣ್ಯಕಾಂಡ 28:26 ವಚನಗಳ ಪ್ರಕಾರ ಪ್ರಥಮ ಫಲಗಳನ್ನು ಅರ್ಪಿಸುವ ಹಬ್ಬ ಎಂಬುದಾಗಿ ಇಷ್ಟೊಂದು ಹೆಸರುಗಳಿವೆ. ಹಳೆಯ ಒಡಂಬಡಿಕೆಯಲ್ಲಿ ಈ ಪಂಚಶತಮ ಹಬ್ಬದಲ್ಲಿ ಏನ್ ಮಾಡ್ತಾ ಇದ್ರು ಎಂಬುದಾಗಿ ನೋಡೋಣ. ವಿಮೋಚನಾ ಕಾಂಡ 34:22 ವಚನದ ಪ್ರಕಾರ ಗೋಧಿಯ ಪ್ರಥಮ ಫಲದ ಕೊಯ್ಲಿನ ಸಮಯದಲ್ಲಿ ವಾರಗಳ ಹಬ್ಬವನ್ನು ಮತ್ತು ಆ ವರ್ಷದ ಅಂತ್ಯದಲ್ಲಿ ಸುಗ್ಗಿ ಹಬ್ಬವನ್ನು ಆಚರಿಸಬೇಕೆಂಬುದಾಗಿ ಹೇಳಲಾಗಿದೆ. ಹೊಲದಲ್ಲಿ ನೀನು ಬಿತ್ತಿ ನಿನ್ನ ಶ್ರಮದ ಪ್ರಥಮ ಫಲವು ಸಿಕ್ಕಾಗ ಕೊಯ್ಲಿನ ಹಬ್ಬವನ್ನು, ವರ್ಷದ ಆರಂಭದಲ್ಲಿ ಹೊಲದಿಂದ ನಿನ್ನ ಶ್ರಮದ ಫಲವನ್ನು ಒಂದುಗೂಡಿಸುವಾಗ ಸುಗ್ಗಿಯ ಹಬ್ಬವನ್ನು ಆಚರಿಸಬೇಕೆಂಬುದಾಗಿ ವಿಮೋಚನಾ ಕಾಂಡ 23:16 ವಚನ ಹೇಳುತ್ತೆ. ಸಬ್ಬತ್ ದಿನದ ಮಾರನೇ ದಿನ ನೀವು ನೈವೇದ್ಯವಾಗಿ ನಿವೇಳಿಸಿದ ಸಿವುಡನ್ನು ತಂದ ದಿನದಿಂದ 7 ವಾರಗಳು ಪೂರ್ಣವಾಗುವವರೆಗೆ ಲೆಕ್ಕಿಸಬೇಕು. 7ನೆಯ ಸಬ್ಬತ್ ದಿನದ ಮಾರನೇ ದಿನದಿಂದ ನೀವು 50 ದಿನಗಳನ್ನು ಲೆಕ್ಕಿಸಬೇಕು. ನೀವು ಯೆಹೋವ ದೇವರಿಗೆ ಹೊಸ ಧಾನ್ಯ ಸಮರ್ಪಣೆಯನ್ನು ಅರ್ಪಿಸಬೇಕು. ಇದಲ್ಲದೆ ನೀವು ನಿಮ್ಮ ಮನೆಗಳಿಂದ ತಂದ ಹಿಟ್ಟಿನಲ್ಲಿ 2 ಓಮೇರ್ ಹಿಟ್ಟಿನಿಂದ 2 ರೊಟ್ಟಿಗಳನ್ನು ಮಾಡಬೇಕು. ಇವುಗಳನ್ನು ಹುಳಿ ಹಾಕಿದ ಗೋಧಿಯ ಹಿಟ್ಟಿನಿಂದ ಮಾಡಿ ಪ್ರಥಮ ಫಲವಾಗಿ ಯೆಹೋವ ದೇವರಿಗೆ ನೈವೇದ್ಯವಾಗಿ ನಿವಾಳಿಸಬೇಕು ಎಂಬುದಾಗಿ ಯಾಜಕ ಕಾಂಡ 23:15-17 ವಚನಗಳಲ್ಲಿ ಹೇಳಲಾಗಿದೆ. ಪಸ್ಕ ಹಬ್ಬದ ನಂತರ ಕೊಯ್ಲು ಆರಂಭವಾಗ್ತದೆ. ಈ 50ನೇ ದಿನವಾದ ಪಂಚಶತಮ ದಿನದಂದು ಕರ್ತನು ಕೊಯ್ಲಿನಲ್ಲಿ ನೀಡಿದ ಉಪಕಾರಗಳನ್ನು ಸ್ಮರಿಸಿ ಅವರಿಗೆ ಕೃತಜ್ಞತೆ ಸಲ್ಲಿಸುವ ಮಹಾ ಸಂತೋಷ ದಿನವಾಗಿ ಇಸ್ರೇಲ್ ಜನರು ಈ ಪಂಚಶತಮ ಹಬ್ಬವನ್ನು ಆಚರಿಸ್ತಾ ಬಂದ್ರು. 7 ವಾರಗಳನ್ನು ನನಗಾಗಿ ಎಣಿಸಿಕೊಳ್ಳಬೇಕು. ಪೈರಿನಲ್ಲಿ ಕುಡುಗೋಲು ಮೊದಲು ಹಾಕಿದಂದಿನಿಂದ 7 ವಾರಗಳನ್ನು ಎಣಿಸಿಕೊಳ್ಳುವುದಕ್ಕೆ ಪ್ರಾರಂಭಿಸಬೇಕು. ಆಗ ನಿಮ್ಮ ದೇವರಾದ ಯೆಹೋವ ದೇವರು ನಿಮಗೆ ಅನುಗ್ರಹಿಸಿದ ಬೆಳೆಗೆ ತಕ್ಕಷ್ಟು ಕಾಣಿಕೆಯನ್ನು ಅರ್ಪಿಸಿ ನಿಮ್ಮ ದೇವರಾದ ಯೆಹೋವ ದೇವರಿಗೆ ವಾರಗಳ ಹಬ್ಬವನ್ನು ಆಚರಿಸಬೇಕು. ಮತ್ತು ಅವರು ತಮ್ಮ ನಾಮಸ್ಥಾಪನೆಗಾಗಿ ಆರಿಸಿಕೊಳ್ಳುವ ಸ್ಥಳದಲ್ಲಿ ನೀವು, ನಿಮ್ಮ ಗಂಡು ಹೆಣ್ಣು ಮಕ್ಕಳು, ದಾಸದಾಸಿಯರು, ನಿಮ್ಮ ಊರಲ್ಲಿರುವ ಲೇವಿಯರು, ಪರದೇಶದವರು, ತಂದೆ ತಾಯಿ ಇಲ್ಲದವರು ಹಾಗೂ ವಿಧವೆಯರು ನಿಮ್ಮ ದೇವರಾದ ಯೆಹೋವ ದೇವರ ಸನ್ನಿಧಿಯಲ್ಲಿ ಸಂಭ್ರಮದಿಂದಿರಬೇಕು. ಐಗುಪ್ತ ದೇಶದಲ್ಲಿ ಗುಲಾಮರಾಗಿದ್ದೇವೆಂಬುದನ್ನು ನೀವು ನೆನಪಿಗೆ ತಂದುಕೊಂಡು ಈ ವಿಧಿಗಳನ್ನು ಆಚರಿಸಬೇಕು ಎಂದು ಧರ್ಮೋಪದೇಶ ಕಾಂಡ 16:9-12 ವಚನಗಳಲ್ಲಿ ದೇವರು ಅವರಿಗೆ ಆಜ್ಞೆ ಕೊಟ್ಟರು. ಅದು ಅಲ್ಲದೆ ಆ ದಿನದಲ್ಲಿ ಬಡವರಿಗೂ ಅನ್ಯರಿಗೂ ಸಹಾಯ ಮಾಡಬೇಕು ಎಂಬುದಾಗಿ ಹೇಳಲಾಗಿದೆ. ನಿಮ್ಮ ದೇಶದ ಬೆಳೆಯನ್ನು ನೀವು ಕೊಯ್ಯುವಾಗ ಹೊಲದ ಅಂಚಿನಲ್ಲಿರುವುದನ್ನು ಪೂರ್ತಿಯಾಗಿ ಕೊಯ್ಯದೆ ಮತ್ತು ಬಿದ್ದಿರುವ ತೆನೆಗಳನ್ನು ಆರಿಸಿಕೊಳ್ಳದೆ ಬಡವರಿಗಾಗಿ ಮತ್ತು ಪರದೇಶಿಗಳಿಗಾಗಿ ಅವುಗಳನ್ನು ಬಿಟ್ಟು ಬಿಡಬೇಕು. ನಾನು ನಿಮ್ಮ ದೇವರಾದ ಕರ್ತನು ಎಂಬುದಾಗಿ ದೇವರು ಹೇಳಿರೋದನ್ನು ನಾವು ಯಾಜಕ ಕಾಂಡ 23:22 ವಚನದಲ್ಲಿ ನೋಡಬಹುದು. ಹೀಗೆ ಈ 50ನೇ ದಿನವಾದ ಪಂಚಶತಮ ಹಬ್ಬವನ್ನು ಆಚರಿಸುವ ಸಲುವಾಗಿ ಇಸ್ರೇಲ್ ಜನರು ಒಂದು ಸ್ಥಳದಲ್ಲಿ ಗುಂಪಾಗಿ ಕೂಡಿ ಬರ್ತಾ ಇದ್ರು ಎಂಬುದಾಗಿ ನೋಡ್ತೇವೆ.
ಕಾಲ ಕಳೆದಂತೆ ಯಹೂದ್ಯರು ಈ ದಿನದಲ್ಲಿ ಕರ್ತನು ಮೋಶೆಗೆ ನೀಡಿದ ಆಜ್ಞೆಗಳನ್ನು ನೆನಪಿಸಿಕೊಳ್ಳುವ ಹಬ್ಬವಾಗಿ ಇದನ್ನು ಆಚರಿಸ್ತಾ ಬಂದ್ರು. ಈ ದಿನದಲ್ಲಿ ಯಹೂದಿ ಗುರುಗಳು ಈ ಹಬ್ಬದ ಬಗ್ಗೆ ಜನರಿಗೆ ವಿವರಿಸಿ ಅವರಿಗೆ ಬೋಧಿಸ್ತಾ ಇದ್ರು. ಇದಾದ ನಂತರ ಯಹೂದಿ ಧರ್ಮವು ಉದಯಿಸಿದ ದಿನವೇ ಈ ಪಂಚಶತಮ ದಿನ ಎಂಬುದರ ಬಗ್ಗೆ ನೋಡೋಣ. ಈ ವಾರಗಳ ಹಬ್ಬವು ಬೇಸಿಗೆ ಕಾಲದ ಆರಂಭದಲ್ಲಿ ಬರುವ 50ನೇ ದಿನವಾದ ಪಂಚಶತಮ ದಿನವಾಗಿದ್ದು ಎಲ್ಲರಿಗೂ ಒಂದು ರಜಾ ದಿನ ಆಗಿದೆ. ರೈತರು ತಮ್ಮ ಗೋಧಿ ಕೊಯ್ಲಿನ ಪ್ರಥಮ ಫಲಗಳನ್ನು ಒಂದುಗೂಡಿಸುವ ಹಬ್ಬವಾಗಿ ಈ ದಿನ ಇತ್ತು. ತಮ್ಮ ಆಹಾರಕ್ಕಾಗಿ ಮತ್ತು ಕೊಯ್ಲಿಗಾಗಿ ತಾವು ಕರ್ತನನ್ನು ಅವಲಂಬಿಸಿದ್ದೇವೆ ಎನ್ನುವ ಕೃತಜ್ಞತಾ ಭಾವವನ್ನು ಅವರು ವ್ಯಕ್ತಪಡಿಸುವ ಸಲುವಾಗಿ ಕರ್ತನಿಗೆ ಕೃತಜ್ಞತೆ ಹೇಳುವ ಹಬ್ಬವಾಗಿ ಈ ಪಂಚಶತಮ ದಿನವನ್ನು ಆಚರಿಸ್ತಾ ಬಂದ್ರು. ಈ ಯಹೂದಿಗಳು ದೇಶದ ಪ್ರತಿಯೊಂದು ಭಾಗದಿಂದಲೂ ಈ ನಿರ್ದಿಷ್ಟ ದಿನದಲ್ಲಿ ಯೆರೂಸಲೇಮಿಗೆ ಬಂದು ತಮ್ಮ ಕರ್ತನನ್ನು ಆರಾಧಿಸುವುದು ಒಂದು ರೂಢಿಯಾಗಿತ್ತು. ಇಸ್ರೇಲಿಂದ ಹೊರಹೋಗಿ ಪ್ರಪಂಚದ ಹಲವು ಭಾಗಗಳಲ್ಲಿ ವಾಸಿಸುವ ಯಹೂದಿಗಳೆಲ್ಲರೂ ಈಗಲೂ ಸಹ ಈ ವಾರಗಳ ಹಬ್ಬದ ಸಮಯದಲ್ಲಿ ಸಂದರ್ಶಕರಾಗಿ ಒಂದುಗೂಡ್ತಾರೆ ಎಂಬುದು ಗಮನಿಸತಕ್ಕ ವಿಷಯ. ಯಹೂದಿ ಜನರು ಹಲವು ದೇಶಗಳಿಗೆ ಚದರಿ ಹೋದಾಗ ಈ ಪಂಚಶತಮ ಹಬ್ಬವು ತನ್ನ ಮೂಲ ಸ್ವರೂಪವನ್ನು ಕಳೆದುಕೊಂಡು ಕಂಡುಬಂದಿತು. ಆದರೆ ಯಹೂದಿ ಧರ್ಮ ಬೋಧಕರು ಕರ್ತನು ಮೋಶೆ ಮೂಲಕ ತಮಗೆ ನೀತಿ ಮತ್ತು ನ್ಯಾಯ ಪ್ರಮಾಣವನ್ನು ನೀಡಿದ ಈ ದಿನವನ್ನು ಒಂದು ಅತಿದೊಡ್ಡ ಹಬ್ಬವಾಗಿ ಆಚರಿಸಲು ಬಹಳ ಗಮನವಿಟ್ಟು ಕಾರ್ಯನಿರ್ವಹಿಸ್ತಾ ಬಂದ್ರು. ಕರ್ತನು ಮೋಶೆಯ ಮೂಲಕ ತಮಗೆ ನೀಡಿದ ಆಜ್ಞೆಗಳನ್ನು ಈ ದಿನ ಪಂಚಶತಮ ಎಂದು ಅವರು ತಿಳಿದಿದ್ದರು. ಆದ್ದರಿಂದ ಈ 50ನೇ ದಿನವಾದ ಪಂಚಶತಮ ದಿನದಲ್ಲಿ ಯಹೂದ್ಯರೆಲ್ಲರೂ ತಮ್ಮೊಳಗೆ ಬಹಳ ಸಂತೋಷವಾಗಿ ಕಂಡುಬರ್ತಾರೆ. ಸೀನಾಯಿ ಬೆಟ್ಟದಲ್ಲಿ ಆ ಆಜ್ಞಾಶಾಸನಗಳನ್ನು ನೀಡಿದ ಪಂಚಶತಮ ದಿನವೇ ಯಹೂದಿ ಧರ್ಮದ ಜನ್ಮದಿನ ಎಂಬುದಾಗಿ ಇಂದಿನವರೆಗೂ ಯಹೂದ್ಯರು ಭಾವಿಸ್ತಾ ಇದ್ದಾರೆ ಎಂಬುದು ಗಮನಿಸತಕ್ಕಂತಹ ವಿಷಯವಾಗಿದೆ. ಮುಂದಿನದಾಗಿ ಹೊಸ ಒಡಂಬಡಿಕೆಯಲ್ಲಿ ಸಭೆಯ ಜನನವು ಈ ಪಂಚಶತಮ ದಿನದಲ್ಲೇ ಎಂಬುದರ ಬಗ್ಗೆ ನೋಡೋಣ. ಈ ಯಹೂದ್ಯರು ಈ ವಾರಗಳ ಹಬ್ಬವನ್ನು ಮೋಶೆಯ ಮೂಲಕ ಸೀನಾಯಿ ಬೆಟ್ಟದಲ್ಲಿ ನ್ಯಾಯ ಪ್ರಮಾಣವನ್ನು ಪಡೆದ ಈ ಪಂಚಶತಮ ದಿನವನ್ನು 1500 ವರ್ಷಗಳಿಂದ ಆಚರಿಸ್ತಾ ಬಂದಿದ್ದಾರೆ. ಇಸ್ರೇಲ್ ಜನರನ್ನು ಪಾಪಗಳಿಂದ ಬಿಡಿಸಲು ಮೆಸ್ಸಿಯನು ಬರುವನೆಂದು ಪ್ರವಾದಿಗಳು ಹಲವರು ಮುನ್ಸೂಚನೆ ನೀಡಿದ್ರು. ಕೊನೆಯಲ್ಲಿ ಯಾರು ಬರುವರೆಂದು ಪ್ರವಾದಿಗಳು ಹೇಳಿದ್ರೋ ಆತನೇ ಮೆಸ್ಸಿಯನಾದ ಯೇಸುಕ್ರಿಸ್ತನಾಗಿ ಈ ಲೋಕಕ್ಕೆ ಬಂದ್ರು. ಆದರೂ ಕೂಡ ಯಹೂದ್ಯರು ಆತನನ್ನು ಸ್ವೀಕರಿಸಲಿಲ್ಲ. ಆದರೆ ಯೇಸುಕ್ರಿಸ್ತರು ಕೇವಲ ಯಹೂದಿಗಳಿಗೆ ಮಾತ್ರ ಅಲ್ಲ, ಈ ಲೋಕದಲ್ಲಿ ವಾಸಿಸುವ ಎಲ್ಲ ಜನರಿಗಾಗಿಯೂ ಅವರ ಪಾಪಗಳನ್ನು ಹೋಗಲಾಡಿಸುವುದಕ್ಕಾಗಿಯೂ ಅವರನ್ನು ವಿಮೋಚಿಸಿ ರಕ್ಷಿಸಿ ದೇವರ ಮಕ್ಕಳನ್ನಾಗಿ ಎಲ್ಲರನ್ನೂ ಬದಲಾಯಿಸಬೇಕು ಎಂಬ ಉದ್ದೇಶದಿಂದ ನಮಗಾಗಿ ಯೇಸುಕ್ರಿಸ್ತನು ಅನೇಕ ಪಾಡುಗಳನ್ನು ಅನುಭವಿಸಿ ಅನೇಕ ಹಿಂಸೆಗಳನ್ನು ಅನುಭವಿಸಿ ನಮಗಾಗಿ ಶಿಲುಬೆಯಲ್ಲಿ ಪ್ರಾಣವನ್ನು ಕೊಟ್ರು. ಪ್ರವಾದಿಗಳು ಹೇಳಿದಂತೆ ಆತನು 3ನೇ ದಿನದಲ್ಲಿ ಜೀವದಿಂದ ಎದ್ದು ಬಂದು ಅದರ ನಂತರ ಯೇಸುಕ್ರಿಸ್ತನು 40 ದಿನಗಳು ಈ ಲೋಕದಲ್ಲೇ ಇದ್ದು ಅನೇಕರಿಗೆ ದರ್ಶನವನ್ನು ನೀಡಿದ್ರು. ಅದರ ನಂತರ ಪರಲೋಕಕ್ಕೆ ಏರಿ ಹೋದ್ರು ಎಂಬುದಾಗಿ ನೋಡ್ತೇವೆ. ಯೇಸುವಿನ ಆಜ್ಞೆಯಂತೆ ಶಿಷ್ಯರು ಯೆರೂಸಲೇಮನ್ನು ಬಿಟ್ಟು ಹೋಗದೆ ಯೆರೂಸಲೇಮಿನಲ್ಲೇ ಕಾದು ಪ್ರಾರ್ಥಿಸ್ತಾ ಇದ್ರು. ಯೇಸು ಪರಲೋಕಕ್ಕೆ ಏರಿ ಹೋದ 10ನೇ ದಿನದಲ್ಲಿ ಅವರು ಪವಿತ್ರಾತ್ಮವನ್ನು ಪಡೆದ್ರು. ಇದು ಪಸ್ಕ ಹಬ್ಬದ ನಂತರದ 50ನೇ ದಿನ ಆಗಿದೆ. ಪಂಚಶತಮ ಎನ್ನುವ ಈ ಯಹೂದ್ಯರ ಹಬ್ಬವು ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯದ ಘಟನೆಯ ಪ್ರಕಾರ ಒಂದು ಕ್ರೈಸ್ತ ಹಬ್ಬವಾಗಿ ಬದಲಾವಣೆ ಹೊಂದಿತು. ಯೇಸು ಪುನರುತ್ಥಾನಗೊಂಡ ದಿನದ ನಂತರ ಬರುವ 50ನೇ ದಿನವನ್ನು ವೈಟ್ ಸಂಡೇ, ಬಿಳಿ ಭಾನುವಾರ ಅಂತ ಕರೆದ್ರು. ಈ 50ನೇ ದಿನವಾದ ಪಂಚಶತಮ ದಿನವು ಬರುವ ಮೇ 24 ಎಂಬುದಾಗಿ ಐತಿಹಾಸಿಕ ದಾಖಲೆಗಳ ಪ್ರಕಾರ ಇತಿಹಾಸಕಾರರು ಹೇಳ್ತಾರೆ. ಈ ಪಂಚಶತಮ ದಿನದಂದು ಸಾಮಾನ್ಯವಾಗಿ ಅವರು ಬಿಳಿ ವಸ್ತ್ರಗಳನ್ನು ಧರಿಸ್ತಾ ಇದ್ರಂತೆ. ಈ ಪದ್ಧತಿಯ ಆರಂಭದ ಕಾಲದಿಂದಲೇ ಇತ್ತು ಎಂಬುದಾಗಿ ಕೆಲವು ಇತಿಹಾಸ ಸಂಶೋಧಕರು ಹೇಳ್ತಾರೆ. ಇಂದಿಗೂ ಸಹ ಈ ಪಂಚಶತಮ ದಿನ ಪೆಂಟಕೋಸ್ಟ್ ಡೇಗೆ ಸಭೆಗೆ ಬಿಳಿ ಬಟ್ಟೆಗಳನ್ನು ಧರಿಸಿ ಹೋಗುವವರು ಅನೇಕರಿದ್ದಾರೆ. ಮುಂದಿನದಾಗಿ ಹೊಸ ಒಡಂಬಡಿಕೆಯ ಪಂಚಶತಮ ದಿನದಂದು ಏನ್ ನಡೀತು ಎಂಬುದಾಗಿ ನೋಡೋಣ. ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯದ ಪ್ರಕಾರ ಪಂಚಶತಮ ದಿನದ ಹಬ್ಬವು ಬಂದಿರಲಾಗಿ ಅವರೆಲ್ಲರೂ ಏಕ ಮನಸ್ಸಿನಿಂದ ಒಂದೇ ಸ್ಥಳದಲ್ಲಿ ಕೂಡಿದ್ದರು. ಆಗ ಬಿರುಗಾಳಿ ಬೀಸುತ್ತದೋ ಎಂಬಂತೆ ಫಕ್ಕನೆ ಆಕಾಶದೊಳಗಿಂದ ಒಂದು ಶಬ್ದ ಉಂಟಾಗಿ ಅವರು ಕೂತಿದ್ದ ಮನೆಯನ್ನೆಲ್ಲ ತುಂಬಿಕೊಂಡಿತು.
ಅದಲ್ಲದೆ ಉರಿಯಂತಿದ್ದ ನಾಲಿಗೆಗಳು ವಿಂಗಡಿಸಿಕೊಳ್ಳುವ ಹಾಗೆ ಅವರಿಗೆ ಕಾಣಿಸಿ ಅವರಲ್ಲಿ ಒಬ್ಬೊಬ್ಬರ ಮೇಲೆ ಒಂದೊಂದಾಗಿ ಕೂತುಕೊಂಡವು. ಆಗ ಅವರೆಲ್ಲರೂ ಪವಿತ್ರಾತ್ಮ ಭರಿತರಾಗಿ ಆ ಆತ್ಮ ತಮಗೆ ನುಡಿಯುವ ಶಕ್ತಿಯನ್ನು ಕೊಡುವ ಪ್ರಕಾರ ಬೇರೆ ಬೇರೆ ಭಾಷೆಗಳಿಂದ ಮಾತಾಡುವುದಕ್ಕೆ ಪ್ರಾರಂಭಿಸಿದರು. ಅದರ ನಂತರ ಅಪೊಸ್ತಲನಾದಂಥ ಪೇತ್ರನು ಅವರ ಕಡೆಗೆ ನೋಡಿ, ನಿಮ್ಮ ಪಾಪಗಳು ಪರಿಹಾರವಾಗುವುದಕ್ಕಾಗಿ ನಿಮ್ಮಲ್ಲಿ ಪ್ರತಿಯೊಬ್ಬರೂ ದೇವರ ಕಡೆಗೆ ತಿರುಗಿಕೊಂಡು ಯೇಸು ಕ್ರಿಸ್ತನ ಹೆಸರಿನ ಮೇಲೆ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳಿರಿ. ಆಗ ನೀವು ಪವಿತ್ರಾತ್ಮ ದಾನವನ್ನು ಹೊಂದುವಿರಿ. ಆ ವಾಗ್ದಾನವು ನಿಮಗೂ ನಿಮ್ಮ ಮಕ್ಕಳಿಗೂ ದೂರವಾಗಿರುವವರೆಲ್ಲರಿಗೂ, ಅಂತೂ ನಮ್ಮ ದೇವರಾಗಿರುವ ಕರ್ತನು ತನ್ನ ಕಡೆಗೆ ಕರೆಯುವವರೆಲ್ಲರಿಗೂ ಮಾಡೋಣವಾಗಿದೆ ಎಂಬುದಾಗಿ ಹೇಳಿದ್ರು. ಬೇರೆ ಅನೇಕವಾದಂತಹ ಮಾತುಗಳಿಂದ ಅವರು ಖಂಡಿತವಾಗಿ ಸಾಕ್ಷಿ ನುಡಿದು, ವಕ್ರಬುದ್ಧಿಯುಳ್ಳ ಈ ಸಂತತಿಯವರಿಂದ ತಪ್ಪಿಸಿಕೊಳ್ಳಿರಿ ಎಂಬುದಾಗಿ ಅವರನ್ನ ಎಚ್ಚರಿಸಿದ್ರು. ನಮ್ಮ ಮಾತಿಗೆ ಒಪ್ಪಿಕೊಂಡವರು ದೀಕ್ಷಾ ಸ್ನಾನ ಮಾಡಿಸಿಕೊಂಡ್ರು. ಆ ದಿನ ಸುಮಾರು 3,000 ಜನರು ಅವರಲ್ಲಿ ಸೇರಿದ್ರು, ರಕ್ಷಿಸಲ್ಪಟ್ರು. ಹೌದು, ಇವರೆಲ್ಲರೂ ಅಪೊಸ್ತಲರ ಬೋಧನೆಯನ್ನು ಕೇಳುವುದರಲ್ಲಿಯೂ, ಸಹೋದರರ ಅನ್ಯೋನ್ಯತೆಯಲ್ಲಿಯೂ, ರೊಟ್ಟಿ ಮುರಿಯುವುದರಲ್ಲಿಯೂ, ಪ್ರಾರ್ಥನೆಗಳಲ್ಲಿಯೂ ನಿರತರಾಗಿದ್ರು. ಅವರು ದಿನಾಲೂ ಏಕ ಮನಸ್ಸಿನಿಂದ ದೇವಾಲಯದಲ್ಲಿ ಕೂಡುತ್ತಾ ಮನೆ ಮನೆಗಳಲ್ಲಿ ರೊಟ್ಟಿ ಮುರಿದು ಉಲ್ಲಾಸದಿಂದಲೂ ಸರಳ ಹೃದಯದಿಂದಲೂ ಊಟ ಮಾಡ್ತಾ ಇದ್ರು. ದೇವರನ್ನು ಕೊಂಡಾಡುವವರಾಗಿಯೂ ಜನರೆಲ್ಲರ ದಯವನ್ನು ಹೊಂದುವವರಾಗಿಯೂ ಇದ್ರು. ಕರ್ತನು ರಕ್ಷಣೆಯ ಮಾರ್ಗದಲ್ಲಿರುವವರನ್ನು ದಿನಾಲು ಅವರ ಮಂಡಳಿಗೆ ಸೇರಿಸ್ತಾ ಇದ್ರು ಎಂಬುದಾಗಿ ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯದಲ್ಲಿ ನಾವು ನೋಡಬಹುದು. ಹೀಗೆ ಈ ಆದಿಸಭೆಯ 50ನೇ ದಿನವಾದ ಈ ಪಂಚಶತಮ ಹಬ್ಬದ ದಿನದಲ್ಲಿ ಮೊದಲ ಬಾರಿಗೆ ಉದಯಿಸಿ ಇಂದಿನವರೆಗೂ ಬೆಳೆದು ಬಂದಿದೆ. ಇನ್ನು ಮುಂದೆಯೂ ಸಭೆಗಳು ಬೆಳೀತವೆ. ಈ ಪಂಚಶತಮ ದಿನದ ಸ್ಪೆಷಾಲಿಟಿ ಏನ್ ಗೊತ್ತಾ? ಹಳೆಯ ಒಡಂಬಡಿಕೆಯಲ್ಲಿ ಹೊಸ ಹಿಟ್ಟಿನಿಂದ ಮಾಡಿದ 2 ರೊಟ್ಟಿಗಳನ್ನು ಇಸ್ರೇಲ್ ಜನರು ಕರ್ತನಿಗೆ ಅರ್ಪಿಸುವುದರ ಅರ್ಥ ಏನಂದ್ರೆ, ಹೊಸ ಒಡಂಬಡಿಕೆಯಲ್ಲಿ ಯಹೂದ್ಯರು ಮಾತ್ರ ಅಲ್ಲ, ಯೇಸುವನ್ನು ಸ್ವೀಕರಿಸುವಂತ ಎಲ್ಲಾ ಅನ್ಯ ಜನರು ಕರ್ತನಿಗೆ ಸೇರಿದವರು, ಕರ್ತನ ಮಕ್ಕಳು ಎಂಬುದಕ್ಕೆ ಇದು ಗುರುತಾಗಿದೆ. ಪಾಪವಿಲ್ಲದ ಈ ಪವಿತ್ರ ಸ್ಥಿತಿಯು ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ನಮಗೆ ಉಂಟಾಗಲಿದೆ. ಇದುವೇ ಈ ಪಂಚಶತಮ ದಿನದ ಸ್ಪೆಷಾಲಿಟಿ. ಪಂಚಶತಮ ದಿನದಲ್ಲಿ ಯಹೂದಿಗಳು ರೂತಳ ಚರಿತ್ರೆಯನ್ನು ಓದ್ತಾರಂತೆ. ಅದೂ ಅಲ್ಲದೆ ಯಹೂದ್ಯರು ಅನ್ಯ ಧರ್ಮದ ಜನರೊಂದಿಗೆ ಏಕಮನಸ್ಸುಳ್ಳವರಾಗಿ ಆತ್ಮಿಕ ಒಗ್ಗಟ್ಟನ್ನು ಪಡೆದ್ರು. ಹೀಗೆ ಬಿಡುಗಡೆ ಹೊಂದಿದ ಯಹೂದ್ಯರಲ್ಲದ ಇತರ ಜನರು ಅಂದರೆ ಅನ್ಯ ಜನರು ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಒಂದೇ ಸಭೆಯ ಜನರಾಗಿ ಸೇರಿ ಜೋಡಿಸಲ್ಪಡ್ತಾ ಇದ್ದಾರೆ. ಇದನ್ನೇ ಅಪೊಸ್ತಲನಾದಂಥ ಪೌಲನು ಹೇಳ್ತಾನೆ, ಒಂದು ಕಾಲದಲ್ಲಿ ನೀವು ದೇವರಿಗೆ ದೂರ ಆಗಿದ್ರಿ, ಆದ್ರೆ ಈಗ ಯೇಸು ಕ್ರಿಸ್ತನೊಂದಿಗೆ ಸೇರಿ ಆತನ ರಕ್ತದ ಮೂಲಕ ಹತ್ತಿರಕ್ಕೆ ತರಲ್ಪಟ್ಟಿದ್ದೀರಿ ಎಂಬುದಾಗಿ ಎಫೆಸ 2:13 ಹೇಳ್ತಾರೆ. ಅದರಂತೆಯೇ ನಾವು 2 ವರ್ಗದವರು ಒಂದೇ ಆತ್ಮನಿಂದ ತಂದೆಯ ಬಳಿಗೆ ಸೇರುವ ಭಾಗ್ಯವನ್ನು ಯೇಸು ಕ್ರಿಸ್ತನ ಮೂಲಕ ಪಡೆದಿದ್ದೇವೆ. ಆದ್ದರಿಂದ ನೀವು ಇನ್ಮುಂದೆ ಅನ್ಯರು ಪರದೇಶಿಗಳು ಆಗಿರದೆ ಪರಿಶುದ್ಧರೊಂದಿಗೆ ಒಂದೇ ಪಟ್ಟಣದವರು, ದೇವರ ಮನೆಯವರು ಆಗಿದ್ದೀರಿ ಎಂಬುದಾಗಿ ಪೌಲ ಎಫೆಸ 2:18 ಹೇಳ್ತಾರೆ. ಇದುವೇ 50ನೇ ದಿನವಾದ ಪಂಚಶತಮ ದಿನ, ಪೆಂಟಕೋಸ್ ಡೇ. ಈಗ ಈ ಪಂಚಶತಮ ದಿನದ ಬಗ್ಗೆ ನಿಮಗೆ ಅರ್ಥ ಆಗಿದೆ ಅಂತ ನಂಬ್ತೇನೆ. ಆದ್ದರಿಂದ ಈ 50ನೇ ದಿನವಾದ ಪಂಚಶತಮದಂದು ಬರುವ ಭಾನುವಾರ ಮೇ 24ಕ್ಕೆ ನಿಮ್ಮ ಸಭೆಗೆ ಹೋಗಿ ಕರ್ತನನ್ನು ಚೆನ್ನಾಗಿ ಆರಾಧಿಸಿ ಆತನಿಗೆ ಕೃತಜ್ಞತೆಯನ್ನು ಸಲ್ಲಿಸಿರಿ. ಯೇಸು ಕ್ರಿಸ್ತನ ಮೂಲಕ ನೀವು ಆಶೀರ್ವದಿಸಲ್ಪಟ್ಟವರಾಗಿದ್ದೀರಿ. ಇದೇ ರೀತಿಯಾಗಿ ಮತ್ತೊಂದು ವಿಡಿಯೋದಲ್ಲಿ ನಿಮ್ಮನ್ನು ಸಂಧಿಸ್ತೇನೆ. ಅಲ್ಲಿವರೆಗೂ ಸಿದ್ಧಪಡಿಸಿರಿ. ನಮ್ಮ ಕರ್ತನಾದಂಥ ಯೇಸು ಕ್ರಿಸ್ತನು ಅತಿ ಬೇಗನೆ ಬರ್ಲಿಕ್ಕಿದ್ದಾನೆ. ಆಮೇನ್.